ಹೇ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ದ ವಿಶೇಷತೆ ಏನಪ್ಪ ಅಂತಂದ್ರೆ, ಫ್ರೆಂಡ್ ಸಿಸ್ಟರ್ ಮ್ಯಾರೇಜ್ ಇತ್ತು, ಅದಕ್ಕೋಸ್ಕರ ಹೊಡ್ತಿದ್ದೀವಿ. ಇವಾಗ ಫ್ರೆಂಡ್ ಎಲ್ಲೇ ಅದನ್ನು ಅವ್ನು ಇಂಟ್ರಡ್ಯೂಸ್ ಮಾಡಿಸ್ಕೊಡ್ತೀನಿ. ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಹೊರಡೋ ಸಮಯ. ಇವಾಗ ನಮ್ಮ ಜೊತೆ ಪ್ರಕಾಶ್, ಅರುಣ್ ಮತ್ತು ಮುತ್ತಣ್ಣವ್ರು ಇದ್ದಾರೆ. ಇವರು ಪ್ರಕಾಶ್ ಅವ್ರ ಅಕ್ಕ ಮದುವೆ. ಇವಾಗ ನಾವು ಇಲ್ಲಿಂದ ಶಿವಮೊಗ್ಗ ಕೊಡ್ತಿದ್ದೇವೆ. ಯಾರಾದರೂ ಏನಾದರೂ ಹೇಳ್ಬೋದು. ಪ್ರಕಾಶ್ ಹ್ಯಾಂಡ್ ಔಟ್. ಹಾಯ್ ಹಾಯ್ ಜೊತೆ. ಹಲೋ. ಹಾಯ್ ಮುತ್ತಣ್ಣ. ಚಾಲ. ಜರ್ನಿ ಸ್ಟಾರ್ಟ್ ಆಯ್ತು. ಇವಾಗ ಫೈನಲ್ ಒಂದು ಗ್ರೂಪ್ ಫೋಟೋ ತೊಗೊಂಡು ಇವಾಗ ಹೊರಡೋಣ ಇಲ್ಲಿಂದ. ಲಕ್ಷ್ಮಿಯವಳ ಲಗ್ನದ ನಿಮಿತ್ತ ನಾವು ಈಗ ಶಿವಮೊಗ್ಗಕ್ಕೆ ಹೊರಟಿದ್ದೀವಿ. ಫೈನಲಿ ನಮ್ಮ ಅಂಬಾರಿ ಕಡೆ ಹೊರಟಿದ್ದೇವೆ ನಾವು, ನಾನು ಪ್ರಕಾಶ್ ಅವರೇ. ಹಲೋ ಪ್ರಕಾಶ್. ಹಾಯ್. ಹಲೋ. ಫೈನಲಿ ಡಿಪಾರ್ಚರ್ ಟೈಮ್ ಇದೆ, ಹೊರಡೋಣ ಇವಾಗ. ನಮ್ಮ ಅಂಬಾರಿ ಬಂದ್ಬಿಟ್ಟು ಇವಾಗ ಹೊರಡ್ತಿದ್ದೆ ಮನೆಯಿಂದ. ಇವಾಗ ಗಾಡಿಯಲ್ಲಿ ಹೋಗ್ತಿದ್ದೀವಿ ಎಲ್ರು. ನಮ್ಮ ಜೊತೆ ಇವಾಗ ನನ್ನ ಆತ್ಮೀಯ ಸ್ನೇಹಿತರಾದಂಥ ಪ್ರಕಾಶ್ ಅವರು ಇದ್ದಾರೆ. ಅವ್ರು ಎಲ್ಲರೂ ಮಾತಾಡ್ತಾ ಹೋಗ್ತಾರೆ, ಏನೇನು ಹೇಳ್ತಾರೆ ಕೇಳೋಣ. ಅವ್ರ ಅನಿಸಿಕೆಯನ್ನು ಹೇಳ್ತಾರೆ. ಮದುವೆ ಸಮಾರಂಭ ಅಲ್ಲ, ಒಂಥರ ವಿಭಿನ್ನ ಅನುಭವ ಅಂತ ಹೇಳ್ತೇನೆ. ಬನ್ನಿ ಹಾಗಾದ್ರೆ ಕೇಳೋಣ ಎಲ್ಲರನ್ನ. ನಾನು ಈಗ ನವನಗರಲಿಂತ್ರ APMC ಕಡೆ ಬಂದೇನಿ. ನಂಗೆ ಈ ಜರ್ನಿ ಅಂದ್ರೆ ಭಾಳ ಇಷ್ಟ. ಬಸ್ ಮಸ್ತ್ ಐತಿ, ಆರಾಮ್ ಕುಂದ್ರಾಗ ಸೀಟ್ ಬಸ್ತದವು. ಎಲ್ಲಾರು ಎಂಜಾಯ್ ಮಾಡಾಕತ್ತೀವಿ, ಮಸ್ತ್ ಐತಿ. ಪರ್ಫೆಕ್ಟ್, ಥ್ಯಾಂಕ್ ಯು. ನಮ್ ಸೊಸೆ ಆದಂತ ಸಾನ್ವಿ ಅವರು ಅವ್ರ ಅನಿಸಿಕೆಗಳನ್ನ ಹೇಳಿದ್ರ, ಅಲ್ಟಿಮೇಟ್ ಹೇಳಿದ್ರ. ನೆಕ್ಸ್ಟ್ ಇವಾಗ ನಮ್ಮ ಅಕ್ಕ ಮತ್ತ ಭಾವ ಇದ್ದಾರ, ಅವ್ರೇನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಲ್ಲರೂ ನಮಸ್ಕಾರ. ನಮ್ಮ ಸೊಸೆ ಮದುವೆ ಹೋಗ್ತಾ ಇದ್ದೀವಿ. ಈಗ ಎಲ್ಲ ಸಾಮಾನು ಪ್ಯಾಕ್ ಮಾಡಿಕೊಂಡು ಬಸ್ಸಲ್ಲಿ ಇಟ್ಟು ಈಗ ನವನಗರದಿಂದ ಹೊರಡ್ತಾ ಇದ್ದೇವೆ. APMC ಕಡೆ ಬಂತು ಈಗ ಬಸ್. ಈಗ ಮಸ್ತ್ ಮಜಾ ಬರ್ತಾ ಇದೆ. ನಮಗೆಲ್ಲರೂ ಕೂಡ ಹೋಗ್ತಾ ಇದ್ದೇವೆ. ಇದು ಫ್ಯಾಮಿಲಿ ಟೂರ್ ತರ ಇದೆ, ಬೆಸ್ಟ್ ಇದೆ. ಹಲೋ, ನಾವು ಫಸ್ಟ್ ಟೈಮ್ ಈಗ ಮದ್ವೆಗೆ ಅಂತಂದು ನಾವು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೇವೆ. ಜರ್ನಿ ಅಂತೂ ಈಗ ಸ್ಟಾರ್ಟ್ ಆಗಿದೆ ನಮ್ದು. ಆಗಿ ಈಗ ಉಣ್ಕಲ್ಕಂತ ಬಂದಿದ್ದೇವೆ ನಾವು. ಶಿವಮೊಗ್ಗ ಅಂದ್ಕೂಡಲೇ ಮಲೆನಾಡಲ್ಲ, ತುಂಬಾ ಚೆನ್ನಾಗಿರುತ್ತೆ. ಮಳೆ ಇದು ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದೇವೆ. ನೋಡೋಣ ಅಂತ ಅಲ್ಲಿ ಹೆಂಗೇನೇನು ಅಂತ ಅಂದು ಪ್ರತಿ ಕ್ಷಣನೂ ನಾವು ಅಲ್ಲಿ ಹೋಗೋದನ್ನ ನೋಡೋದನ್ನ ವೀಕ್ಷಣೆ ಮಾಡ್ತಾ ನಿಮ್ಗೆ ತೋರಿಸ್ತಾ ಹೋಗ್ತಿರ್ತೇವೆ, ಅಪ್ಡೇಟ್ ಮಾಡ್ತೇವೆ ನಿಮ್ಗೆ. ಓಕೆ, ಥ್ಯಾಂಕ್ ಯು. ಇವಾಗ ಪ್ರಕಾಶ್ ಅವ್ರು ನಮ್ಮ ಜೊತೆ ಇದಾರ. ಪ್ರಕಾಶ್ ಅವ್ರ ಫ್ಯಾಮಿಲಿ ಆಗಿರ್ಬೋದು, ಪ್ರಕಾಶ್ ಅವ್ರ ಮುದ್ದಾದ ಮಗಳು ನಮ್ಮ ಜೊತೆ ಇದ್ದಾರೆ. ಪ್ರಕಾಶ್ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಯಾಕಂದ್ರೆ ಆತ್ಮೀಯ ಸ್ನೇಹಿತ ಇದು ಏನಪ್ಪ, ಸುಮಾರು 20 ವರ್ಷ ಜರ್ನಿ ನಂದು ಪ್ರಕಾಶ್ ಅವ್ರದ. ತುಂಬಾ ಖುಷಿ ಅನಿಸ್ತೈತೆ. ಪ್ರಕಾಶ್ ಅವ್ರನ್ನ ಕೇಳೋಣ ಏನೇನು ಹೇಳ್ತಾರ, ಅವ್ರ ವೈಯಕ್ತಿಕ ವಿಚಾರಗಳು ಹೇಳ್ತಾರ, ಅವ್ರ ಅನುಭವ ಯಾವ ತರ ಇದೆ ಅಂತ ಹೇಳ್ತಾರ, ಈ ಮದುವೆ ಬಗ್ಗೆ ಏನ್ ಹೇಳ್ತಾರ ಅನ್ನೋ ಕೇಳೋಣ. ಎಸ್, ಮಂಜು ಹೇಳ್ದಂಗೆ 20 ವರ್ಷ ಅಲ್ಲ, ಸುಮಾರು 30 ವರ್ಷ ಅಂದ್ರೆ 3 ದಶಕದಿಂದ ಇಬ್ರು ಏಕದಮ್ ಕಾಸ ದೋಸ್ತರು. ಒಂದೆತ್ತಲಿಂದನೂ ಅಪ್ ಟು ಕಾಲೇಜ್ ಕೂಡಿ ಕಲ್ತಿದ್ದೀವಿ. ನಮ್ಮ ಮನೇಲಿ ಅವನಿದ್ರೆ ಅವನು ನಮ್ಮ ಮನೆ ಮಗನೇ, ನಾವ್ರ ಮನೇಲಿ ಇದ್ರು ನಾವ್ರ ಮನೆ ಮಗನೇ. ಇಬ್ರು ಬೇರೆ ಬೇರೆ ತಾಯಿ ಮಕ್ಕಳಾದ್ರು ಒಂದೇ ತಾಯಿ ಮಕ್ಳು ಇದ್ದಂಗೆ ಕೂಡಿ ಬೆಳೆದಿದ್ದೀವಿ. ಇವತ್ತು ಅವನ ಬ್ಲಾಗ್ ಅಲ್ಲಿ ನಮ್ದೊಂದು ಮ್ಯಾರೇಜ್
ಒಂದು ಜರ್ನಿ ಒಂದು ಏನು ಬ್ಲಾಗ್ನ ಮಾಡ್ತಾ ಇದ್ದಾನೆ, ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ಅವನಿಗೂ ಕೂಡ ಪ್ರೋತ್ಸಾಹ ಕೊಡ್ರಿ ಅಂತ ಹೇಳ್ತಾ, ಆಮೇಲೆ ಇದೊಂದು ನಮ್ದು ಫಸ್ಟ್ ಟೈಮ್ ನಾನು ಮದುವೆ ಆದ್ಮೇಲೆ ನನ್ನ ಮಗಳು, ನನ್ನ ಹೆಂಡತಿ, ಆಮೇಲೆ ಎಲ್ಲರೂ ಫ್ಯಾಮಿಲಿ ಅವರು ಸೇರ್ಕೊಂಡು ಹೋಗ್ತಾ ಇರೋದು ಮೊದಲನೇ ಜರ್ನಿ, ಇದು ಲಾಂಗ್ ಜರ್ನಿ. ಅಂದ್ರೆ ಸುಮಾರು ಇಲ್ಲೇ ಹಾವೇರಿ, ಬೆಳಗಾವಿ, ಗೋಕಾಕ ಮತ್ತು ಸುಮಾರು ಒಂದು 200 ಕಿಲೋಮೀಟರ್ ಒಳಗಡೆ ಮಾತ್ರ ನಾನು ಜರ್ನಿ ಮಾಡಿದ್ದೆ. ಇದು 200 ದಾಟುತ್ತೆ ಅನ್ಕೊಂತೇನೆ, 200 ದಾಟುತ್ತೆ, 220 ಕಿಲೋಮೀಟರ್ಸ್ ಆಗುತ್ತೆ. 220 ಕಿಲೋಮೀಟರ್ಸ್ ನನಗಿದು ಫಸ್ಟ್ ಲಾಂಗ್ ಜರ್ನಿ. ನಮ್ಮ ಕೊನೆ ಅಕ್ಕನ ಮದುವೆ, ತುಂಬಾ ಖುಷಿ ಆಗ್ತಾ ಇದೆ. ಬನ್ನಿ ಹೋಗೋಣ, ಎಲ್ಲರೂ ಎಂಜಾಯ್ ಮಾಡೋಣ. ನನ್ನ ಜೊತೆಗೆ ನಮ್ಮ ಮಮ್ಮಿ ತಮ್ಮ, ಅಂದರೆ ನಮ್ಮ ಮಾಮ, ನಮ್ಮ ಮಮ್ಮಿ ಅಣ್ಣ ಅವರು, ಆಮೇಲೆ ನಮ್ಮ ಅಕ್ಕ ಭಾವ, ಅಕ್ಕ ಮಾಮ, ಆಮೇಲೆ ನಮ್ಮ ಹಳೆಯನ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್, ಆಮೇಲೆ ಹೀಗೆ ನಮ್ಮ ರಿಲೇಷನ್ಸ್ ಎಲ್ಲರೂ ಬಂದಿದ್ದಾರೆ. ಈಗ ನೆಕ್ಸ್ಟ್ ನಮ್ಮ ಅಮ್ಮರ ಮಗಳ ಸವಿತಾ ಏನಂತಾಳೆ, ಬನ್ನಿ ಮಾತಾಡ್ಸೋಣ. ಹಲೋ ಗೈಸ್, ನಮ್ಮ ಚಿಕ್ಕಮ್ಮವ್ರ ಮದ್ವೆಗೆ ಹೋಗ್ತಿದ್ದೀವಿ. ಇವಾಗ ಹೊಸ ಕ್ರಾಸ್ ದಾಟಿದ್ದೀವಿ. ನಮ್ಮ ಧಾರವಾಡನು ಮಲ್ನಾಡ ಅಂತಾರೆ, ಆದ್ರೆ ಪ್ಯೂರ್ ಮಲ್ನಾಡಕ್ಕೆ ನಾವು ಹೋಗಿ ಮದ್ವೆ ಮಾಡ್ತಿದ್ದೀವಿ. ತುಂಬಾ ಖುಷಿ ಇದೆ, ತುಂಬಾ ಎಕ್ಸೈಟ್ಮೆಂಟ್ ಇದೆ, ತುಂಬಾ ಬಹಳ ಮದ್ವೆ ಹೇಗಾಗುತ್ತೆ ಅನ್ನೋ ಬಹಳ ಎಕ್ಸ್ಪೆಕ್ಟೇಷನ್ ಇದೆ. ಮತ್ತೆ ಆಫ್ಟರ್ ಲಾಂಗ್ ಟೈಮ್ ಲಾಂಗ್ ಜರ್ನಿ ಮಾಡತ್ತಿದ್ದೀವಿ. ಸ್ಟೇ ಟ್ಯೂನ್ಡ್ ಆಗಿರಿ, ಅಪ್ಡೇಟ್ ಮಾಡ್ತಿದ್ವಿ. ಥ್ಯಾಂಕ್ ಯು. ಅಷ್ಟು ಸಾಕ್ತು. ಜರ್ನಿ ಅಂತೂ ನಡೀತಾನೆ ಇದೆ. ತುಂಬ ಅಂದ್ರೆ ತುಂಬ ಖುಷಿ ಆಗ್ತಿದೆ, ತುಂಬ ಥ್ರಿಲ್ಲಿಂಗ್ ಇದೆ, ಒಂಥರ ವಿಭಿನ್ನ ಅನುಭವ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಈ ಲಾಂಗ್ ಜರ್ನಿಯಲ್ಲಿ ನಾನು ಲಾಗ್ ಮಾಡ್ತಿದ್ದೇನೆ, ಯಾಕಂತ ನನಗೂ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಇವಾಗ ನಮ್ಮ ಜೊತೆ ಇನ್ನೊಬ್ರು ಅಕ್ಕಾದಂಥ ಶಿಲ್ಪಕ್ಕ ಅವ್ರು ಇದ್ದಾರೆ, ಮತ್ತು ಇನ್ನೊಬ್ಬ ಮಾವ ಆಗಿರುವಂಥ ನಮ್ಮ ಸುಧೀರ್ ಮಾವ ಅವರು ಇದ್ದಾರೆ. ಅವ್ರು ಏನು ಹೇಳ್ತಾರೆ, ಅವ್ರ ಅನಿಸಿಕೆಗಳನ್ನ ಕೇಳೋಣ. ನಮಸ್ಕಾರ ಅವರು, ನಾನು ಬೆಳಗಾವಿಯಿಂದ ಬಂದಿದ್ದು. ನನ್ನ ಮಿಸೆಸ್ ಶಿಲ್ಪಾ ಸುಧೀರ್ ನಂದಿ, ನನ್ನ ಜೊತೆ ಸುಧೀರ್ ನಂದಿ, ನನ್ನ ಮಗಳು ಸ್ವಾಮಿ ಸುಧೀರ್ ನಂದಿ, ನನ್ನ ಮಗ ಸಾತ್ವಿಕ್ ಸುಧೀರ್ ನಂದಿ. ನಮ್ಮ ಫ್ಯಾಮಿಲಿ ನಮ್ಮ ಸೊಸಿನ ಮ್ಯಾರೇಜ್ ಹೋಗ್ತಾ ಇದೀವ. ಹ್ಯಾಪಿ ಜರ್ನಿ ನಮ್ಗೆ ಲೈಕ್ ಆಗಿದೆಯಾ? ನಮ್ಮ ಸೊಸಿ ಖುಷಿಲಾಗಿ ನಾವು ಮ್ಯಾರೇಜ್ ಮಾಡಿ ಬರ್ಬೇಕದ. ಸುಧೀರ್ ಅವರ ಅನಿಸಿಕೆಗಳನ್ನ ಹೇಳಾಯ್ತಾ. ಇವಾಗ ನಾವು ಅಂಬಾರಿಗೆ ನೇಮ್ ಬೋರ್ಡ್ ಹಾಕ್ತಿದ್ದೀವಿ. ಈ ಅಂಬಾರಿನ ಚಾಲಕರ ಸಚಿನ್ ಅವರ ಮತ್ತು ಅಭಿಷೇಕ್ ಅವರ. ಸಚಿನ್ ಅವರು ಇವಾಗ ಗಾಡಿ ಓಡಿಸ್ತಿದ್ದಾರೆ. ಅವರು ಇದೇ ತರ ಶಿವಮೊಗ್ಗ ರೈಡ್ ಮಾಡ್ತಿರ್ತಾರೆ. ಅವ್ರ ಜೊತೆ ನಾವು ಕಮ್ಮಿ ಕೊಡ್ತಿರ್ತೇವೆ. ತುಂಬಾ ಖುಷಿ ಸಿಗ್ತಾ ಇದೆ, ಏನೋ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದಾ. ಚೆನ್ನಾಗಿದೆ ಸರ್, ಫುಲ್ ಎಂಜಾಯ್ ಇದೀವಿ. ಇವತ್ತು ಫುಲ್ ಮ್ಯಾರೇಜ್ ಪಾರ್ಟಿ, ಎಲ್ಲ ಹುಡುಗರು ಇದಾರೆ, ಖುಷಿ ಆಗತೈತಿ. ಚಲೋ ಟ್ರಿಪ್ ಹೊಂಟಿದ್ದೇನೆ. ಇವಾಗ ನಮ್ಮ ಜೊತೆ ಶಿವಾನಂದ್ ಮಾವಾರ್ ಇದಾರ. ಅವ್ರು ಯಾವ ತರ ಫೀಲ್ ಆಗ್ತಿದೆ, ಅವ್ರ ಅನುಭವನ ಕೇಳೋಣ ಇವಾಗ. ನಮಸ್ತೆ, ಶಿವಾನಂದ್ ಪಟೇಶ್ವರ್ ಅಂತ ಮಾತಾಡೋದು. ಚಳಗೇರಿ ಅವರ ದೊಡ್ಡ ಹಳೆಯ. ಇವತ್ತು ನಾವು ಎಲ್ಲ ಸೇರಿ ಲಕ್ಷ್ಮಿಯವರು ಮದುವೆ ನಿಶ್ಚಿತ ಆಗಿದ್ವು ಶಿವಮೊಗ್ಗದಾಗ. ಎಲ್ಲ ಮನೆಯವರು ಕುಟುಂಬ ಸಮೇತ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ ಮದುವೆಗೆ. ಭಾಳ ಸಂತೋಷ ಅನಿಸ್ತಾ ಇದೆ. ಆದ್ರೆ ಒಂದು ನಾವು ಎಲ್ಲರೂ ಮಿಸ್ ಮಾಡ್ಕೊಳ್ತಾ ಇದಂದ್ರೆ ನಮ್ಮ ಮಾವಾರದು ಶಿವಪ್ಪ ಚಳಗೇರಿ ಅವ್ರದ್ದು. ಸೊ ಅವ್ರು ಇದ್ದಿದ್ರು, ಅವರು ಬಹಳ ಖುಷಿ ಇರ್ತಿದ್ರು. ಸೊ ಅವ್ರೊಬ್ರು ನಮ್ಮ ಜೊತೆ ಇಲ್ಲ ಅನ್ನೋದು ಒಂದು ನಮ್ಗೆ ಖೇದ ಐತಿ. ಅದು ಬಿಟ್ಟರೆ ಬಾಕಿ ಎಲ್ಲ ಅತಿ ಸಂತೋಷದಿಂದ ಕುಟುಂಬ ಸಮೇತ ಹೋಗ್ತಾ ಇದ್ದೇವೆ. ಥ್ಯಾಂಕ್ ಯು. ಆಲ್ಮೋಸ್ಟ್ ಅಲ್ಲ ಎಲ್ಲರೂ ಒಪಿನಿಯನ್ ಕೇಳ್ಕೊಂಡು ಬರ್ತಾ ಇದ್ದೇವೆ. ಭಾಳ ಖುಷಿ ಆಗ್ತೈತೆ. ಎಲ್ಲರೂ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡತ್ತಾರ. ಇವಾಗ ನಮ್ಮ ಜೊತೆ ಗೋಕಾಕಿಂದ ಮಲ್ಲಿಕಾರ್ಜುನ್ ಮಾಮರ್ ಬಂದಿದ್ದಾರೆ. ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ. ನಮಸ್ಕಾರ, ನಾನು ಮಲ್ಲಿಕಾರ್ಜುನ್ ಕಟ್ಟಿಮನಿ, ಗೋಕಾಕ್. ನಾನು ನಮ್ಮ ಅಕ್ಕನ ಮಗಳ ಮದುವೆ ಸಂಬಂಧ ಬಂದಿದ್ದೇನೆ. ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೇವೆ ಎಲ್ಲರೂ ಕೂಡಿ. ನಮ್ಮ ಅಕ್ಕನ ಮಗಳ ಭಾಳ ಸುಖಮಯವಾಗಲೆಂದು ನಾನು ಆಶಿಸ್ತಾ ಇದ್ದೇನೆ. ನಮ್ಮ ಮಾಮಾರು ಶಿವಣ್ಣ ಮಾಮಾರು ಇದ್ದಿದ್ರೆ ಭಾಳ ಖುಷಿ ಪಡ್ತಿದ್ರು. ಇವತ್ತು ಅದು ಒಂದೇ ದುಃಖ. ಮಲ್ಲಿಕಾರ್ಜುನ್ ಮಾಮರ್ ಅವರ ಅನಿಸಿಕೆಗಳನ್ನ ಹೇಳಿದ್ರ, ತುಂಬಾ ಭಾವನಾತ್ಮಕವಾಗಿ ಮಾತಾಡಿದ್ರೆ. ಭಾಳ ಖುಷಿ ಅನಿಸ್ತಾ. ಇವಾಗ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಮೃತ್ಯುಂಜಯ ಕಮಾರ್ ಅವರು ಇದ್ದಾರೆ. ಯಾಕಂದ್ರೆ ನಮ್ಮ ಪ್ರಕಾಶಿಂದ ಪರಿಚಯ ನನಗ. ಅವರು ನಮ್ಮ ಸ್ನೇಹಿತರಿದ್ದಂಗ. ಪ್ರತಿಯೊಂದು ಫಂಕ್ಷನ್ ನಾವು ಸಿಗ್ತಾ ಇರ್ತವೆ, ಮಾತಾಡ್ತಾ ಇರ್ತವೆ. ಅವರ ಇದ್ರ ಬಗ್ಗೆ ಏನ್ ಹೇಳ್ತಾರ, ಈ ಜರ್ನಿ ಬಗ್ಗೆ ಏನ್ ಹೇಳ್ತಾರ ಕೇಳೋಣ ಇವಾಗ. ನಮ್ಮ ಆತ್ಮೀಯ ಸ್ನೇಹಿತ ಪ್ರಕಾಶ್ ಚಳಗೇರಿ ಅವರ ಸಹೋದರಿಯ ಮದುವೆಗೆ ಎಲ್ಲರೂ ನಮ್ಮ ಧರ್ಮಪತ್ನಿ ಮಗಳು ಸಮೇತ ನಾವು ಇವಾಗ ಹೊಂಟೇವಿ. ನಮಗೆ ತುಂಬ ಖುಷಿ ಆಗ್ತಾಯಿದೆ.
ನಮಗೆ ಇದಕ್ಕಿಂತ ಹಿಂದೆ ಇನ್ನೊಂದು ಹೆಚ್ಚಿನ RCB ಮ್ಯಾಚ್ ನೋಡ್ಕರ್ ಅದ್ರೊಳಗೆ ಮೊದಲೇ ನಾವು ಖುಷಿ ಒಳಗಿದ್ದೇವೆ. ಅದೇ ಖುಷಿ ಮುಂದುವರ್ಸ್ಕೊಂಡು ನಮ್ಮ ಅಕ್ಕನ ಸಮ ನಮ್ಮ ಪ್ರಕಾಶ್ ಚಳಿಗೇರಿ ಸಹೋದರಿ ಲಕ್ಷ್ಮೀ ಚಳಿಗೇರಿ ಅವ್ರ ಮದುವೆಗೆ ಹೊಂಟೇವಿ. ತುಂಬಾ ಖುಷಿ ಆಗ್ತಾ ಇದೆ. ನಾ ರಶ್ಮಿ ಕುಮಾರ ನಮ್ಮ ಅತ್ತಿ ಮದುವೆಗೆ ಹೊಂಟೇವಿ. ನಮ್ಮ ಶಿವ ಮಗಳು ಕೊಂಡೇವಿ. ನಮ್ಮ ಅಪ್ಪ ನಮ್ಮ ಮಮ್ಮಿ ನಾನು ಅಷ್ಟರ ಕೂಡ ಹೊಂಟೇವಿ. ಇವಾಗ ನಮ್ ಜೊತೆ ಮಯೂರ ಮತ್ತು ಓಂಕಾರ ಇದಾರ. ಅವ್ರ ಫ್ರೆಂಡ್ಸ್ ಕರ್ಕೊಂಡ್ ಬಂದಿದಾರ. ಕಾಲೇಜ್ ಫ್ರೆಂಡ್ಸ್ ಎಲ್ಲ ಮಸ್ತ್ ಎಂಜಾಯ್ ಮಾಡತ್ತಾರ. ಅವ್ರ ಏನ್ ಹೇಳ್ತಾರ ಕೇಳೋಣ. ಹಲೋ ಗೈಸ್, ನಾವು ಮಯೂರ ಎಲ್ಲ ನನ್ನ ಫ್ರೆಂಡ್ಸ್ ಇವ್ರೆ. ಇವಾಗೆಲ್ಲ ನಾವು ಶಿವಮೊಗ್ಗ ಹೊಂಟೆ ಮದ್ವೆ ಮಾಡಕ್. ಹಾಯ್ ಗೈಸ್. ಸೊ ಇವನ ಹೆಸರು ಗಜಾನಂದ್ ಅಂತೇಳಿ, ಇವನ ಹೆಸರು ಪ್ರತೀಕ್ ಅಂತೇಳಿ, ಇವನ ಹೆಸರು ಅಬಿ 220 ಅಂತೇಳಿ, ಇವನ ವಿಶಾಲ್ ರಾಮದುರ್ಗ್ ಅಂತೇಳಿ. ಸೊ ನಾವೆಲ್ಲ ಶಿವಮೊಗ್ಗ ಹೊಂಟೇವಿ ಮದ್ವೆ ಮಾಡಾಕ. ಮಳಿ ಬರತೈತಿ, ಫುಲ್ ಚಿಲ್ ಹೊಂಟೇವಿ. ಸೊ ಎಲ್ಲ ಪ್ರತಿಯೊಂದು ಅಪ್ಡೇಟ್ ಅನ್ನು ಕೊಡ್ತಿರ್ತೀನಿ, ನೋಡ್ತಾ ಇರ್ರಿ. ಥ್ಯಾಂಕ್ ಯು ಗೈಸ್. ಆಲ್ಮೋಸ್ಟ್ ಅಲ್ಲ ಬಸ್ ಅಲ್ಲಿ ಇರೋರು ಎಲ್ಲರೂ ಮಾತಾಡ್ಸಕ ಹುಡುಗರು ನೋಡಿದ್ರೆ ಫುಲ್ ಎಂಜಾಯ್ ಮಾಡಕತ್ತಾರ. ಎಲ್ರು ಶಿವಮೊಗ್ಗಕ್ಕೆ ಹೊರಟಿದಾರ. ಜೋಶ್ ನೋಡ್ರಿ ಯಾವ ತರ ಇದೆ ಅಂತ. ಮದುವೆ ಮನೆಯಲ್ಲೇ ಹೆಂಗಿರ್ತೈತಿ ತೋರಿಸ್ತಾ ಹೋಗ್ತೀನಿ. ಇವಾಗ ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಮಾಡ್ತೇವಲ್ಲ ಅಲ್ಲಿ ಮತ್ತೆ ನಾನು ನಿಮ್ಗೆ ಕನೆಕ್ಟ್ ಆಗ್ತೇನೆ. ಥ್ಯಾಂಕ್ ಯು. ನಾವ್ ಇವಾಗ ಕಡಳ್ಳಿ ಕ್ರಾಸ್ ಹತ್ರ ಇದ್ದೇವೆ. ಅಂಬಾರಿಗೆ ಸ್ವಲ್ಪ ಹೊಟ್ಟೆಗೆ ಹಾಕ್ಬೇಕಾಗಿತ್ತ, ಸ್ಟಾಪ್ ಮಾಡಿದೀವಿ. ಅಂಬಾರಿಗೆ ಪೆಟ್ರೋಲ್ ಹಾಕ್ಸಕ್ ನಿಂತೇವೆ. ಪೆಟ್ರೋಲ್ ಹಾಕ್ಸ್ಕೊಂಡು ಹೊಡೋಣ ಇವಾಗ ಇಲ್ಲಿಂದ. ನಾವ್ ಇವಾಗ ನಿಯರ್ ಟು ಕಡಳ್ಳಿ ಇದ್ದೇವೆ. ಹಾವೇರಿ ಜಿಲ್ಲೆ ಹತ್ರ ಬರ್ತೈತೆ. ಪ್ರಕಾಶ್ ಅವ್ರು ಕೇಳೋಣ ಏನ್ ಅನಿಸ್ತೈತೆ. ಪ್ರಕಾಶ್ ಅವ್ರ ಜರ್ನಿ ಯಾವ ತರ ಅನಿಸ್ತಿದೆ? ಇಲ್ಲ, ಫಸ್ಟ್ ಕ್ಲಾಸ್ ಹೊಂಟೈತಿ. ಈಗ ಸದ್ಯ ಯಾವ್ದೇ ರೀತಿ ಏನು ಸಮಸ್ಯೆ ಇಲ್ಲ. ಹುಡುಗರು ಮಸ್ತ್ ಎಂಜಾಯ್ ಮಾಡಕತ್ತಾರ. DJ ಹಚ್ಕೊಂಡು ಹಾಡು ಹಾಡ್ಕೊಂಡು ಡ್ಯಾನ್ಸ್ ಮಾಡಕತ್ತಾರ. ಡೆಫಿನೆಟ್ಲಿ ನಾನು ಅದೇ ತರ ಎಂಜಾಯ್ ಮಾಡ್ತಾ ಇದ್ದೇನೆ. ನೀವು ಅದೇ ತರ ಎಂಜಾಯ್ ಮಾಡ್ತಿದ್ರಿ. ಬಟ್ ಇಲ್ಲಿವರೆಗೂ ಹೆಂಗ್ ರೀಚ್ ಆಗಿದೆ ಅನ್ನೋದು ಗೊತ್ತಾಗಿಲ್ಲ. ಶಿವಮೊಗ್ಗ ಅಂತ ಹಿಂಗ ಬರೆದ್ರೆ ಶಿವಮೊಗ್ಗ ರೀಚ್ ಆಗ್ಬಿಡ್ತೇವೆ ನಾವು. ನಾವಿವಾಗ ಕಡಳ್ಳಿ ಹತ್ರ ಇದ್ದೇವೆ. ಪೆಟ್ರೋಲ್ ಬಂಕ್ ಓನರ್ ಆದಂತ ಮಂಜುನಾಥ್ ಮತ್ತು ಶಶಿಕುಮಾರ್ ಅವ್ರು ನಮ್ಮ ಜೊತೆ ಇದಾರೆ. ನಾವು ಕಡಳ್ಳಿ ಹತ್ರ ಇರೋ ಶ್ರೀ ಸಾಯಿ ಫ್ಯೂಲ್ ಸ್ಟೇಷನ್ ಬಂದು ಪೆಟ್ರೋಲ್ ಫಿಲ್ ಮಾಡಿಸ್ಕೊಂಡು ಹೊರಟಿದ್ದೇವೆ. ಜರ್ನಿ ಚೆನ್ನಾಗಿದೆ. ಮಳೆ ಬರ್ತಾ ಇದೆ, ಬಿಸಿಲಿದೆ, ಸಖತ್ತಾಗಿದೆ. ಪೇಮೆಂಟ್ ಮಾಡಿ ಆಯ್ತು. ನಾನು ತುಂಬ ಖುಷಿ ಆಯ್ತಾ. ಮ್ಯಾನೇಜರ್ ಆಗಿರ್ಬೋದು, ವರ್ಕರ್ ಆಗಿರ್ಬೋದು, ಕಡಳ್ಳಿ ಪೆಟ್ರೋಲ್ ಬಂಕ್ ಏನಿದ್ದಾರೆ ಭಾಳ ಚೆನ್ನಾಗಿದೆ. ಮೊದಲು ನೀವು ಸುತ್ತಮುತ್ತ ಏನಾದ್ರು ಹೋಗ್ತಾ ಇದ್ರೆ ಶಿಗ್ಗಾಂವಿ ಆನ್ ದ ವೇ ಟು ಶಿಗ್ಗಾಂವಿ ಬರ್ತೈತಿ. ಈ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಹಾಕ್ಸೋರಿ. ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.
ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು. ನಾವಿವಾಗ ಹಾವೇರಿ ದಾಟ್ಕೊಂಡು ಹಂಗೆ ಹೊರಡ್ತಾ ಇದ್ದೇವೆ. ಎಕ್ಸಾಕ್ಟ್ಲಿ ನಾವು ಇವಾಗ ಹಾನಗಲ್ ಬಸ್ ಸ್ಟಾಪ್ ಹತ್ರ ಇದೆ ನೋಡಿ. ಹಾನಗಲ್ ರೀಚ್ ಆದ್ವಿ. ಟೈಮ್ ಇವಾಗ 2 ಗಂಟೆ 33 ನಿಮಿಷ. ನಾವಿವಾಗ ಹಾನಗಲ್ ಒಳಗಡೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಇದಕ್ಕಿಂತ ಮೊದಲು ಗಿಚ್ಚು ಮಳೆ ಬಿಟ್ಟತ್ ನೋಡಿ. ಲೈಟಾಗಿ ಶಾರ್ಟ್ ಬ್ರೇಕ್ ತೊಗೊಂಡಿದ್ದೆ. ಶಾರ್ಟ್ ಬ್ರೇಕ್ ಮುಗಿತು. ಇಲ್ಲಿಂದ ಹೊರಡೋಣ ಇವಾಗ. ಮತ್ತೆ ಜರ್ನಿ ಕಂಟಿನ್ಯೂ ಆಗತ್ತಿಲ್ಲ ಅಂದೇವ. ಪ್ರಕಾಶ್ ಅವರ ಸ್ನಾಕ್ಸ್ ಪ್ಲಾನ್ ಮಾಡಕತ್ತಾರ. ಮಳೆ ಸ್ಟಾಪ್ ಆಗ್ತಪ್ಪ. ಮಳೆ ಕಂಟಿನ್ಯೂಸ್ ಮಳೆ. ದೇವಸ್ಥಾನ ಮಾತ್ರ ಅದ್ಭುತವಾಗಿದೆ. ಒಂದ್ಸಲಿ ಅದನ್ನು ನೀವು ಇಲ್ಲಿ ವಿಸಿಟ್ ಮಾಡಲೇಬೇಕು. ಯಾಕಂದ್ರೆ ಪ್ರಶಾಂತವಾಗಿದೆ, ವಿಶಾಲವಾಗಿದೆ. ಇಲ್ಲಿ ಒಂದು ಕಂಬಗಳಿದಾವಲ್ಲ, ಅದರದ್ದೇ ಆದ ಒಂದು ಏನಪ್ಪ ಅಂತ ಹಿನ್ನೆಲೆಯನ್ನು ಹೇಳ್ತೈತಿ. ನೋಡ್ರಿ, ಆಚೆ ಕಡೆ ಈ ಥರ ಕಾಣಿಸ್ತದೆ ದೇವಾಲಯ. ಈ ದೇವಸ್ಥಾನದ ಇತಿಹಾಸ ಏನಿದೆ ಅಲ್ರಿ, ಇಲ್ಲಿ ಬೋರ್ಡ್ ಹಾಕಿದಾರ. ಇದೇನು ಬೋರ್ಡ್ ಇದೆ ಅಲ್ರಿ, ಈ ದೇವಸ್ಥಾನದ ಬಗ್ಗೆ ಇತಿಹಾಸ ಹೇಳ್ತೈತಿ, ಏನೇನಿದೆ ಅಂತ ಇಲ್ಲಿ ಹಾಕಿದಾರ. ತುಂಬ ಅದ್ಭುತವಾದ ಪ್ಲೇಸಿಗೆ ಬಂದಿದ್ವಿ. ಪ್ಲೇಸ್ನ ನೋಡಿದ್ವಿ. ದೇವಸ್ಥಾನದ ಒಳಗಡೆ ಮಾತ್ರ ಸಖತ್ತಾಗಿದೆ, ವಿಶಾಲವಾಗಿದೆ. ಅದು ಒಳಗಡೆ ಹೋದ್ರೆ ಅದು ಒಂಥರ ಫೀಲೇ ಬೇರೆ ಇರ್ತೈತೆ. ಅದು ಮಾತ್ರ ಗ್ಯಾರಂಟಿ ನಾನು ಕೊಡ್ತೇನೆ. ಬರ್ರಿ, ಮಸ್ಟ್ ಆ್ಯಂಡ್ ಶುಡ್ ಬರ್ಬೇಕು ನೀವು ಈ ಪ್ಲೇಸಿಗೆ. ನಮ್ಮ ಅರುಣ್ ಅವರ ಫುಡ್ ವ್ಯವಸ್ಥೆ ಮಾಡ್ತಿದಾರ. ಪ್ರಕಾಶ್ ಮತ್ತು ಅರುಣ್ ಇವಾಗ ಲಂಚ್ ಟೈಮ್ ಇದೆ. ಮಳೆ ಬೇರೆ ಕಾಡ್ತಾ ಇದೆ ಎಲ್ರಿಗೂ. ಇವಾಗ ಲಂಚ್ ಬ್ರೇಕ್ ಇದೆ. ಊಟ ಮಾಡಕ್ ಸ್ಟಾಪ್ ಮಾಡಿದ್ದೇವೆ. ಹೊರಗಡೆ ಹೋಗಿದ್ವಿ, ಮಳೆ ಬರ್ತಾ ಇದೆ. ಅದಕ್ಕೋಸ್ಕರ ಬಸ್ಸಲ್ಲೇ ಊಟ ಮಾಡೋಣ. ಫೈನಲಿ ಎಲ್ರಿಗೂ ಸರ್ವ್ ಮಾಡಿ ಆಯ್ತಾ. ಇವಾಗ ನಮ್ಮ ಬ್ಯಾಟಿಂಗ್ ಮಾಡೋಣ. ಇವಾಗ ಊಟ ಮಾಡಕ್ಕೆ ಸ್ಟಾಪ್ ಮಾಡಿದ್ವಿ. ಪ್ರಕಾಶ್ ಅವರು ಮತ್ತು ತರುಣ್ ಅವರು ಊಟ ಮಾಡ್ತಿದ್ರು, ಹಾಗೆ ನಾವು ಊಟ ಕಂಟಿನ್ಯೂ ಮಾಡ್ಬಿಡೋಣ. ಇವಾಗ
ಪಾತ್ರೆಗಳನ್ನೆಲ್ಲ ಪ್ರಾಪರಾಗಿ ಅರೇಂಜ್ಮೆಂಟ್ ಮಾಡತ್ತೀವಿ ಇವಾಗ. ಕೋಟಿಪುರದಲ್ಲಿ ಸ್ಟಾಪ್ ಮಾಡಿದ್ವಿ, ಊಟ ಮಾಡಿದ್ವಿ, ಇನ್ನೇನು ಇಲ್ಲಿಂದ ಹೊರಡೋದು ಇವಾಗ. ಚೆನ್ನಾಗಿದೆ. ಕೋಟಿಪುರದಲ್ಲಿ ಮಾತ್ರ ಒಂದು ದೇವಸ್ಥಾನ ಇದೆ, ಅಲ್ಟಿಮೇಟ್ ಇದೆ ಅಂತ ಹೇಳ್ಬೋದು. ಇನ್ನೂ 1 ಅವರ್ ಜರ್ನಿ ಇದೆ, ನಾವು ಲೊಕೇಶನ್ ರೀಚ್ ಆಗುತ್ತೆ. ಸಖತ್ತಾಗಿದೆ ಮಾತ್ರ ವೆದರ್. ಇಲ್ಲಿಂದ ಶಿವಮೊಗ್ಗ ಇನ್ನು 96 ಕಿಲೋಮೀಟರ್ ಇದೆ ಎಕ್ಸಾಕ್ಟ್ಲಿ. ಇವಾಗ ನಾವೇನು ನೋಡ್ತಿದ್ದೇವಲ್ಲ, ಇದು ನೋಡ್ತಿ ಊರಿದೆ. ಫೈನಲ್ ಊಟ ಮಾಡ್ಕೊಂಡ ಹೊರಟಿದ್ದೇವೆ. ಹೆಂಗ ಅನಿಸ್ತದೆ ಜರ್ನಿ? ಊಟ ಫಸ್ಟ್ ಕ್ಲಾಸ್ ಆಯ್ತು. ಈಗ ಇನ್ನೊಂದು 100 ಕಿಲೋಮೀಟರ್ ಇತ್ತು ನಾವು ಶಿವಮೊಗ್ಗ ನಾವು ಊಟ ಮಾಡಿದ ಸ್ಪಾಟ್ಲಿಂದ. ಈಗ 5 ಕಿಲೋಮೀಟರ್ ಮುಂದ್ಗಡೆ ಬಂದ್ವಿ, ಆನವಟ್ಟಿ ದಾಟಿದ್ವಿ. ಇನ್ನೊಂದು 95 ಕಿಲೋಮೀಟರ್ ಹೋಗ್ಬೇಕು ನೋಡಪ್ಪ. ಜರ್ನಿ ಮಾತ್ರ ಸಖತ್ತಾಗಿದೆ. ಎಲ್ಲಿ ನೋಡಿದ್ರು ಅಡಿಕೆ ತೋಟ, ಮಳೆ ಬರ್ತಾ ಇದೆ, ಬಿಸಿಲಿದೆ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದು, ವಿಭಿನ್ನವಾದ ಅನುಭವ ಅಂತ ಹೇಳ್ಬೋದು. ಪ್ರತಿ ಕ್ಷಣನೂ ನಾವು ಎಂಜಾಯ್ ಮಾಡ್ತಿದ್ದೀವಿ ಈ ರೈಡಲ್ಲಿ. ಫೈನಲಿ ನಾವು ಶಿವಮೊಗ್ಗನ ಎಂಟರ್ ಆದ್ವಿ. ಫೈನಲಿ ನಿಯರ್ ಟು ಲೊಕೇಶನ್ ಇದ್ದೇವೆ, ಕಲ್ಯಾಣ ಮಂಟಪ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ರೀಚ್ ಆಗ್ತೇವೆ. ಅಣ್ಣವ್ರು ಡ್ರೈವ್ ಮಾಡಕತ್ತಾರ ಅಪ್ರೂವ್ ಆಗಿ. ಫೈನಲಿ ರೀಚ್ ದ ಡೆಸ್ಟಿನೇಷನ್. ಎಜೆಕ್ ಅವರು ಬಂದಿದಾರ? ಮಮ್ಮರ್ ಬಂದ್ರು. ಜರ್ನಿ ಹೆಂಗೈತಿ ಕೇಳೋಣ. ಮಮ್ಮರ್ ಹೆಂಗ ಜರ್ನಿ? ಮಸ್ತ್ ಸೂಪರ್ ಜರ್ನಿ. ಬಂದಿದ್ದ ಗೊತ್ತಾಗಿಲ್ಲಲ್ರಿ? ಬಂದಿದ್ದ ಗೊತ್ತಾಗಿಲ್ಲ. ರೀಚ್ ಆಗ್ಬಿಟ್ಟು ನಾವು ಜಲ್ದಿ ಡ್ಯಾನ್ಸ್ ಗೀನ್ಸ್ ಮಾಡ್ಕೊಂತ ಮಸ್ತ್ ಮಜಾ ಮಾಡ್ಕೊಂತ ಬಂದ್ವಿ. ಭಾರಿ ಮಜಾ ಬಂತೆ. ಎಲ್ರು ಮದುವೆ ಮನೆಗೆ ಬಂದ್ವಿ. ಕಲ್ಯಾಣ ಮಂಟಪಕ್ಕೆ ಬಂದ್ವಿ, ಒಳಗಡೆ ಹೋಗ್ತಿದ್ದೀವಿ ಇವಾಗ. ಫಸ್ಟ್ ಬಂದ್ವಿ, ವೆಲ್ಕಮ್ ಡ್ರಿಂಕ್ ಚಾ ಕುಡಿಯಾಗತ್ತೇವೆ. ಟೀ ಕುಡಿದ್ವಿ, ಇವಾಗ ಮೇಲ್ಗಡೆ ಹೋಗ್ತಿದ್ದೇವೆ. ಎಲ್ಲರೂ ಹೋದ್ರೆ ನಾನು ಜಾಯ್ನ್ ಆಗ್ತೀನಿ ಇವಾಗ. ಸ್ಟೇಜ್ ಡೆಕೋರೇಷನ್ ಎಲ್ಲ ಗಿಚ್ಚು ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಮದುವೆ ಕಾರ್ಯಕ್ರಮ ಎಲ್ಲ ಸ್ಟಾರ್ಟ್ ಆಯ್ತಾ. ನಾನು ಜಾಸ್ತಿ ಇಲ್ಲೇ ಲಾಗ್ ಮಾಡೋಕ್ಕೆ ಇಷ್ಟಪಡೋಂಗಿಲ್ಲ, ಆಮೇಲೆ ಕನೆಕ್ಟ್ ಆಗ್ತೇನೆ. ಇವಾಗ ಕೆಲವೊಂದು ಆ್ಯಕ್ಟಿವಿಟೀಸ್ ನಾವೇ ಮಾಡಬೇಕಾ, ಸಂಬಂಧ ಹೋಗೋಣ. ಇವಾಗ ಇದ್ರಗಳು ಕಾರ್ಯಕ್ರಮ ಇದೆ. ಇವಾಗ ಕಾರ್ಯಕ್ರಮ ಎಲ್ಲ ಸ್ಟಾರ್ಟ್ ಆದವು.
ಕೈ ಹಿಡ್ಕೊರಿ ಈ ಕಡೆ ನೋಡಿ ಸರ್ ಈ ಕೈ ಡೌನ್ ಮಾಡಿ ಆ ಕೈ ಅಪ್ ಮಾಡಿ ಓಕೆ ಈ ಕಡೆ ಸ್ಮೈಲ್ ಇಲ್ಲಿ ಅಲ್ಲಿ ನೋಡ್ಬಿಡಿ ಆಯ್ತಾ ಇಲ್ಲಿ ನೋಡಿ ರೆಡಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಇವಾಗ ಇದ್ರಗೋಳದ ಕಾರ್ಯಕ್ರಮ ಮುಗಿದಿದೆ ಇವಾಗ ಲೈಟಾಗಿ ಉಪಹಾರ ಕಾರ್ಯಕ್ರಮ ಇದೆ ಉಪಹಾರ ಮಾಡೋಣ ಇವಾಗ ಸ್ಟಾರ್ಟ್ ಆಗಿದೆ ಇದುವರೆಗೂ ನಾವು ಕೆಲವೊಂದು ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ದೀವಿ ಪ್ರಕಾಶ್ ಅವರ ತುಂಬ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಇವಾಗ ನಮ್ಮ ಜೊತೆ ಸಿಕ್ಕಿದ್ದಾರೆ ಎಲ್ಲರೂ ಸೇರಿ ಲಘು ಉಪಹಾರ ಮಾಡ್ತಿದ್ದೇವೆ ಪ್ರಕಾಶ್ ಅವ್ರು ಏನು ಹೇಳ್ತಾರೆ ಕೇಳೋಣ ಇವಾಗ ಏನಿಲ್ಲ ದೋಸ್ತ ಈಗ ಜಸ್ಟ್ ಆಗಿ ಲೈಟ್ ಆಗಿ ಟಿಫಿನ್ ಮಾಡಿ ಮತ್ತೆ ಎಂಗೇಜ್ಮೆಂಟ್ ಕಾರ್ಯಕ್ರಮ ಶುರು ಮಾಡಿ ಓಕೆ ಉಪ್ಪಿಟ್ಟು ಮಾತ್ರ ಬಾರಿ ಹೆಚ್ಚಾಗಿ ಲಘು ಉಪಹಾರ ಆಯ್ತಾ ಅಲ್ಟಿಮೇಟ್ ಇತ್ತು ಮಾತ್ರ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಎಂಗೇಜ್ಮೆಂಟ್ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತೈತೆ ಆಲ್ಮೋಸ್ಟ್ ಅವ್ರು ಪೂರ್ವ ಸಿದ್ಧತೆಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದಾವೆ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಏನಿದೆಲ್ಲ ತುಂಬ ಅದ್ದೂರಿಯಾಗಿ ನಡೀತಿದೆ ಪ್ರಕಾಶ್ ಅವ್ರು ನೋಡಿ ಯಾವ ಥರ ರೆಡಿ ಆಗಿದ್ದಾರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಪ್ರಕಾಶ್ ಅವರ ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಏನಿಲ್ಲಪ್ಪ ಇವಾಗ ಜಸ್ಟ್ ಎದುರುಗೊಳ್ಳೋದಾಯ್ತು ಲಘು ಉಪಹಾರ ಆಯಿತು ಆಮೇಲೆ ಒಂದು ಸಂಕ್ಷಿಪ್ತ ಪೂಜೆ ಆಯಿತು ಇಬ್ಬರು ಬೀಗರು ಕುತ್ಕೊಂಡು ಬಟ್ಟೆ ಎಕ್ಸ್ಚೇಂಜ್ ಮಾಡಿದ್ರು ಇವಾಗ ಹುಡುಗಿಗೆ ಕರ್ಕೊಂಡ್ಬಂದಿದ್ದಾರೆ ಹುಡುಗಿ ಮತ್ತು ಹುಡುಗ ಇಬ್ಬರು ಕೂಡ ರಿಂಗ್ ಎಕ್ಸ್ಚೇಂಜ್ ಮಾಡಿ ಎಂಗೇಜ್ಮೆಂಟ್ ಕಾರ್ಯಕ್ರಮ ಶುರು ಆಗುತ್ತೆ ನನಗೆ ಅನ್ಸಿದ ಮಟ್ಟಿಗೆ ಏನಪ್ಪ ಅಂತಂತಂದ್ರೆ ಈ ಭಾಗದಲ್ಲಿ ಒಂಥರ ವಿಶೇಷತೆ ಇದೆ ಮದುವೆ ಅಂದರೆ ಈ ಸಂಪ್ರದಾಯನೂ ಬೇರೆ ಇದೆ ತುಂಬ ಎಂಜಾಯ್ ಮಾಡ್ತಿದ್ದೇನೆ ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು ಈ ಕ್ಷಣ ಪ್ರತಿಯೊಂದು ಏನಿದೆಯಲ್ಲ ತುಂಬ ಅದ್ಭುತವಾಗಿದೆ ಮತ್ತು ಮೆಮೊರಿಯಬಲ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೌದು ಅಲ್ಟಿಮೇಟ್ಲಿ ನೀವು ಹೇಳಿದ ನಿಜ ಅದು ಮೆಮೊರೇಬಲ್ ಮತ್ತು ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿದೆ ಯಾಕಂದ್ರೆ ತುಂಬಾ ದಿನ ಆದ್ಮೇಲೆ ನಾನು ನೀನು ಈ ತರ ಫಂಕ್ಷನ್ ಅಲ್ಲಿ ಸಿಕ್ಕಿರೋದು ಈ ವೇದಿಕೆಯಲ್ಲಿ ಸಿಕ್ಕಿರೋದು ಅದು ಮನೆ ಫಂಕ್ಷನ್ ಅಪರೂಪ ಅನಿಸ್ತಿದೆ ಬಟ್ ಏನಪ್ಪಾ ಅಂತಂತಂದ್ರೆ ಈ ಫೀಲ್ ಇದೆ ಈ ಬಾಂಧವ್ಯ ಏನಿದೆ ಅಲ್ಲ ಕೊನೆವರೆಗೂ ನೆನಪಿಡುವಂಥದ್ದು ತುಂಬಾ ಎಂಜಾಯ್ ಮಾಡಿದೆ ನಾನಂತೂ ವೈಯಕ್ತಿಕವಾಗಿ ಕೂಡ ಓಕೆ ಥ್ಯಾಂಕ್ ಯು ದೋಸ್ತ ನಾನು ಎಂಜಾಯ್ ಮಾಡಾಕತ್ತೆ ನಿಮ್ಮ ಜೊತೆ ಸೇರಿ ಕಂಟಿನ್ಯೂ ಮಾಡೋಣ ಯಾ ಶ್ಯೂರ್ ಈ ಕಾರ್ಯಕ್ರಮಕ್ಕೆ ಮುಂದೋಳತ್ತ ವಹಿಸಿಕೊಂಡ ಶಿವಾನಂದ್ ಮಾಮರ ಅದ್ದೂರಿಯಾಗಿ ನಡೆಸ್ಕೊಡ್ತಿದಾರ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತಾ ಶಿವಾನಂದ್ ಮಾಮರ್ ನಮ್ಮ ಸಿಕ್ಕಿದ್ದಾರೆ ಇವಾಗ ಏನ್ ಹೇಳ್ತಾರೆ ಕೇಳೋಣ ಇವತ್ತಿನ ದಿವಸ 4ನೇ ತಾರೀಕು ಜೂನ್ 2025 ನಮ್ಮ ಸೊಸೆಯಾದಂಥ ಲಕ್ಷ್ಮೀ ಚಳಗೇರಿ ಆಮೇಲೆ ಶಿವಮೊಗ್ಗದ ವಿಜಯ್ ಅವರ ನಿಶ್ಚಿತಾರ್ಥ ಕಾರ್ಯಕ್ರಮ ನಡೀತಾ ಇದೆ ಆಮೇಲೆ ಈ ಕಾರ್ಯಕ್ರಮಕ್ಕೆ ನಾನು ಶಿವಾನಂದ್ ಮತ್ತು ನನ್ನ ಧರ್ಮಪತ್ನಿ ರೂಪಾ ಇವರು ನಮ್ಮ ಕೈಯಿಂದನೇ ಈ ಕಾರ್ಯಕ್ರಮ ನೆರವೇರಿಸಬೇಕಾಗಿದೆ ಅಂತ ಹಿರಿಯರು ನಿಶ್ಚಯಿಸಿದ್ದ ಈ ಕಾರ್ಯಕ್ರಮ ನಾನು ಅತ್ಯಂತ ಸಂತೋಷದಿಂದ ಮತ್ತು ಇದು ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಳ್ತೀನಿ ಸೊ ಹೀಗಾಗಿ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀವಿ ಆಮೇಲೆ ಅದ್ರ ಜೊತೆಗೇನೆ ಇಲ್ಲಿ ಇದ್ದಂಥ ನಮ್ಮ ಬೀಗರಾದಂಥ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲ ಅವರು ನೆರವೇರಿಸಿದ್ರು ಅದ್ರ ಜೊತೆಗೆ ಪುರೋಹಿತರಿದ್ದಾರೆ ಆಮೇಲೆ ಈ ಒಂದು ಕಾರ್ಯಕ್ರಮದ ಭಾಗವಹಿಸಬೇಕಾದ್ರೆ ನನಗೆ ಇದೊಂದು ಹೊಸ ಅನುಭವ ಯಾಕಂದ್ರೆ ಇಷ್ಟು ದಿನ ನಾವು ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಏನು ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ವಿ ಇದು ಒಂದು ವಿಭಿನ್ನವಾದಂಥ ಶೈಲಿ ಇದೆ ವಿಭಿನ್ನವಾದಂಥ ಪರಂಪರೆ ಆಮೇಲೆ ಇದು ಸನಾತನ ಧರ್ಮ ನಮ್ಮದು ಸನಾತನನೇ ಇದು ಒಂದು ಸನಾತನನೇ ಈ ಸನಾತನ ಧರ್ಮದ ನನಗೀಗ ಮೊದಲನೇ ಸಲ ನನಗೆ ಅನುಭವ ಆಗ್ತಾ ಇದೆ ಹಿಂಗಾಗಿ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಸೊ ಇದು ಈ ಕಾರ್ಯಕ್ರಮದ ಪರಿಚಯ ಆಗಿದ್ದು ಇದು ನನಗೆ ಹೊಸ ಅನುಭವ ಸೊ ಇದು ನಾನು ಹೇಳಿಕ್ ಬಯಸ್ತೇನೆ ಇವತ್ತಿನ ದಿವಸ ವಿಜಯ್ ಮತ್ತು ಲಕ್ಷ್ಮಿ ಅವರ ನಿಶ್ಚಿತಾರ್ಥ ಕಾರ್ಯಕ್ರಮ ಸಮಾಪ್ತಿ ಆಗುವ ಸಮಯ ಆಗ್ತಾ ಇದೆ
ಇದನ್ನ ನಾವು ನೆರವೇರಿಸ್ಕೊಟ್ಟಿದ್ದೀವಿ. ಆಮೇಲೆ ನಾಳೆ ಬೆಳಗ್ಗೆ ಅಕ್ಷತಾಪರೋಹಣ ಇರೋದ್ರಿಂದ ಅವರ ನವಜೀವನದ ದಾಂಪತ್ಯ ಜೀವನ ಸುಖಮಯವಾಗಿರಲಿ ಅಂತ ನಾವು ಆಶಯಿಸ್ತೇವೆ. ನಾವಿವಾಗ ನಿಶ್ಚಿತಾರ್ಥದ ಕೊನೆ ಹಂತದಲ್ಲಿದ್ದೇವೆ. ನಿಶ್ಚಿತಾರ್ಥ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನೆರವೇರ್ತಾ ನಾವಿವಾಗ ಕಾರ್ಯಕ್ರಮ ಕೊನೆ ಹಂತದಲ್ಲಿ ಎಲ್ಲ ಫ್ರೆಂಡ್ ಸರ್ಕಲ್ ಸೇರಿ ಜೋಡಿಗಳಿಗೆ ನಾವು ಶುಭ ಹಾರೈಸಕ್ಕೆ ಸ್ಟೇಜ್ ಮೇಲೆ ಹೊರಡ್ತಿದ್ದೇವೆ. ಹಾಗೆ ಹೊರಡೋಣ. ಫೈನಲಿ ಫ್ರೇಮ್ ಒಳಗಡೆ ಬಂದಾಯ್ತಾ. ಈ ಫ್ರೇಮ್ ತೊಗೊಳಕ ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ. ಕಂಗ್ರಾಟ್ಸ್. ಫೈನಲಿ ಪ್ರೋಗ್ರಾಮ್ ಎಲ್ಲ ಮುಗಿತಾ. ಹ್ಯಾವಿ ಟೈರ್ಡ್ ಆಗಿದೆ. ಇನ್ನೇನು ಊಟ ಮಾಡೋದ, ಬೆಸ್ಟ್ ಬ್ಯಾಟಿಂಗ್ ಮಾಡೋದ, ಮಕ್ಕೊಂಡ್ಬಿಡೋದು. ಲಾಗ್ ಕಂಪ್ಲೀಟ್ ಮಾಡೋಣ. ಊಟ ಆದ್ಮೇಲೆ ಊಟ ಮಾಡೋಣ. ಇವಾಗ ನಿಶ್ಚಿತಾರ್ಥ ಕಾರ್ಯಕ್ರಮ ಅದ್ದೂರಿ ಆಗಾಯ್ತಾ. ಇವಾಗ ಊಟ ಸಮಯ. ಇವಾಗ ಎಲ್ಲರ ಊಟ ಮಾಡಕ್ ಬಂದಿದ್ದೇವೆ. ಬಾಳೆಯಲ್ಲಿ ಯಾಕೆ ಸಿಸ್ಟಮ್ಯಾಟಿಕ್ ಊಟ ಕೊಡ್ತಾರ. ಊಟ ಮಾಡಿ ಸುಮ್ಮನೆ ಸಂಪ್ ಮಕ್ಕೊಂಡ್ಬಿಡೋ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಮುಗಿದ್ವ. ಮಸ್ತ್ ಊಟ ಮಾಡಿದ್ವಿ. ಊಟ ಮಾತ್ರ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ಎಂದಿನಂತೆ ಇವತ್ತಿನ ಲವ್ ನಮ್ಮ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗ್ತೇನೆ. ಒಂದು ವೇಳೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.